ಕ್ಲಾಸ್ ಅಲ್ಲಿ ನಾವೇನು ಏನ್ ಕಲಿತಾ ಇದೀವಿ? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಅಲ್ಲಿ ತುಂಬಾ ಮುಖ್ಯ ಅಂತ ನಾನು ಹೇಳಿದೀನಿ. ಸ್ಪೆಲ್ಲಿಂಗ್ ರೂಲ್ಸ್ ಕರೆಕ್ಟ್ ಆಗಿ ನಿಮಗೆ ಗೊತ್ತಿದ್ರೆ ಇಂಗ್ಲಿಷ್ ರೀಡಿಂಗ್ ರೈಟ್ ನೀವು ರೀಡಿಂಗ್ ಅಂಡ್ ರೈಟಿಂಗ್ ಇದೆಲ್ಲ 100% ಕ್ಲಾರಿಟಿ ಸಿಗುತ್ತೆ. ಓಕೆ, ಸ್ಪೆಲ್ಲಿಂಗ್ ರೂಲ್ಸ್ ಒಂದಷ್ಟು ಇದಾವೆ, ಬಟ್ ನಮಗೆ ಬೇಕಾಗಿರೋಷ್ಟು ಸಾಮಾನ್ಯವಾಗಿರುವಂತಹ ಸ್ಪೆಲ್ಲಿಂಗ್ ರೂಲ್ಸ್ ಮಾತ್ರ ತಿಳ್ಕೋಬಹುದು. ಬಹಳಷ್ಟು ಇದಾವೆ, ಸಣ್ಣ ಸ್ಪೆಲ್ಲಿಂಗ್ ರೂಲ್ಸ್ ಇದಾವೆ, ಅಷ್ಟೆಲ್ಲ ಡೀಪ್ ಆಗಿ ಹೋಗಿ ಅವಶ್ಯಕತೆ ಇಲ್ಲ. ಒಂದು 10-15 ಸ್ಪೆಲ್ಲಿಂಗ್ ರೂಲ್ಸ್ ಅನ್ನ ಆಸ್ ಅ ಹೋಲ್ ನಾವು ತಿಳ್ಕೊಂಡಿದ್ರೆ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ರೀಡಿಂಗ್ ರೈಟಿಂಗ್, ನಿಮಗೆ ಸ್ಪೀಕಿಂಗ್ ಕೂಡ ತುಂಬಾ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ನೀವು ಮಾತಾಡಬೇಕಾದ್ರೆ ಪ್ರೊನೌನ್ಸಿಯೇಷನ್ ಬಹಳ ಮುಖ್ಯ. ಉಚ್ಚಾರಣೆ ಮಾಡುವ ರೀತಿ ನಾವು ಕಾಮನ್ ಆಗಿ ಉಚ್ಚಾರಣೆ ಮಾಡ್ತೀವಿ, ಆದ್ರೆ ಅದನ್ನ ಸ್ಪಷ್ಟವಾಗಿ ಸರಿಯಾದ ರೀತಿಯಲ್ಲಿ 100% ಇಂಗ್ಲಿಷ್ ಯಾವ ತರ ಇದೆಯೋ ಅದೇ ತರ ಉಚ್ಚಾರಣೆ ಮಾಡ್ಲಿಕ್ಕೂ ಸಹ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಹೆಲ್ಪ್ ಆಗುತ್ತೆ. ಓಕೆ, ರೈಟ್. ಸೊ ಈಗ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಇದ್ದೀವಿ, ನಾವು ರೂಲ್ ನಂಬರ್ 9 ಅಲ್ಲಿ ಇದ್ದೀವಿ. ರೂಲ್ ನಂಬರ್ 9 ಅಂದ್ರೆ 1 to 8 ನಾವು ಆಲ್ರೆಡಿ ಮಾಡಾಗಿದೆ. ಈಗ ರೂಲ್ ನಂಬರ್ 9 ಅಲ್ಲಿ ಇದ್ದೀವಿ. ರೂಲ್ ನಂಬರ್ 9 ಅಲ್ಲಿ ಓಕೆ. ಸೊ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಂಗ್ಲಿಷ್ ಅನ್ನ ಸಿಂಪಲ್ ಆಗಿ ಈಸಿಯಾಗಿ ಕಲಿಬಹುದು. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಒಂದು ಲೈಕ್ ಅನ್ನು ಕೊಟ್ಬಿಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ dive into the video. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಓಕೆ, ನಾವೇನು ನೋಡ್ತಾ ಇದ್ದೀವಿ? ಸ್ಪೆಲ್ಲಿಂಗ್ ರೂಲ್ಸ್ ನೋಡ್ತಾ ಇದ್ದೀವಿ. ಅದರಲ್ಲಿ ನೆಕ್ಸ್ಟ್ ರೂಲ್ ಏನು ನೋಡೋಣ ಅಂದ್ರೆ ನೆಕ್ಸ್ಟ್ ರೂಲ್ 11, ನಂಬರ್ 11, 10 ಆಯ್ತು. 11 ಅಲ್ಲಿ ಏನಿದೆ ನೋಡೋಣ. ಡಬಲ್ ಓ. ನೋಡಿ, ಈ ಡಬಲ್ ಓದು ಒಂದು ಸಮಸ್ಯೆ ಇದೆ. ಡಬಲ್ ಓ ಬಂದಾಗ ಇಂಗ್ಲಿಷ್ ತರ ಅಲ್ಲ, ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ನಮಗೆ ಕರೆಕ್ಟ್ ಆಗಿ ಅಕ್ಷರಗಳಿದಾವೆ. ಒಂದೊಂದು ಶಬ್ದಕ್ಕೂ ಒಂದೊಂದು ಅಕ್ಷರ ಇದೆ ಅಲ್ವಾ? ನಾವು ಉ ಅಂತ ಹೇಳ್ತೀವಿ, ಊ ಅಂತ ಹೇಳ್ತೀವಿ. ಉ ಏನ್ ಹೇಳ್ತೀವಿ? ಉದಾಹರಣೆಗೆ ಉಲ್ಕೆ, ಉಲ್ಕೆ. ಊ ಊಟ ಅಲ್ವಾ? ಉಲ್ಕೆ ಊಟ. ಸೊ ಉಗೆ ನಮಗೆ ಒಂದು ಅಕ್ಷರ ಇದೆ, ಊಗೆ ನಮಗೆ ಒಂದು ಅಕ್ಷರ ಇದೆ. ಇಂಗ್ಲಿಷಲ್ಲಿ ಹಂಗಲ್ಲ. ಇಂಗ್ಲಿಷಲ್ಲಿ ಉ ಬಂದಾಗ ನೀವು ಯುನು ಹಾಕ್ಬೋದು, ಡಬಲ್ ಓನು ಹಾಕ್ಬೋದು. ಸೊ ಡಬಲ್ ಓಗೆನೆ 2-3 ಸೌಂಡ್ ಇದೆ. ಕಾಮನ್ ಆಗಿ ಒಂದು ಉ, ಇನ್ನೊಂದು ಉ. ಕಾಮನ್ ಆಗಿ ಯೂಸ್ ಮಾಡೋದು ಉ. ಇನ್ನು ಬೇರೆ ಸೌಂಡ್ಸ್ ಇದೆ, ಓ ಇದೆ, ಆಮೇಲೆ ಅ ಇದೆ, ಅದೆಲ್ಲ ಆಮೇಲೆ ನೋಡೋಣ. ಕಾಮನ್ ಆಗಿ ಯೂಸ್ ಮಾಡೋದು ಇವೆರಡು ಸೌಂಡ್ ಅಷ್ಟೇ, ಉ. ಓಕೆ, ಸೊ ಇಲ್ಲಿ ನೋಡಿ, ಉದಾಹರಣೆ ಇಲ್ಲಿ ಬುಕ್, ಬ್ರುಕ್, ಕುಕ್, ಕ್ರುಕ್, ಹುಕ್, ಲುಕ್, ನುಕ್, ರುಕ್, ಶುಕ್, ಟುಕ್, ಗುಡ್, ಹುಡ್, ಸ್ಟುಡ್, ವುಡ್. ಇಲ್ಲೆಲ್ಲ ಡಬಲ್ ಓ ಇದೆ ನಿಮಗೆ. ಹಾಗಾದ್ರೆ ನಾವು ಓನ ದೀರ್ಘ ಎಳಿಬೇಕಾ ಅಥವಾ ಶಾರ್ಟ್ ಆಗಿ ಹೇಳ್ಬೇಕಾ, ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಒಂದು ರೂಲ್ ಇದೆ. ಇಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಲಾಂಗ್ ಓ ಅಂಡ್ ಶಾರ್ಟ್ ಓ. ಲಾಂಗ್ ಓ ಅಂತ ಹೇಳಿದ್ರೆ ದೀರ್ಘ ಊ, ಊಟ, ಊರು, ಊದು, ಇವೆಲ್ಲ ಲಾಂಗ್ ಓ ಅಲ್ವಾ? ಶಾರ್ಟ್ ಅಂದ್ರೆ ಉಲ್ಕೆ, ಉಪ್ಪಿನಕಾಯಿ, ಉಪ್ಪು, ಉ. ಅದೇ ತರ ಇಂಗ್ಲಿಷ್ ಅಲ್ಲಿ ನಮಗೆ ಗೊತ್ತಾಗೋದಿಲ್ಲ ಯಾವುದು. ಎರಡಕ್ಕೂ ಒಂದೇ ಸೌಂಡ್ ಒಂದೇನೆ ಅಲ್ಲ, ಸೌಂಡ್ ಬೇರೆ ಬಟ್ ಅಕ್ಷರ ಒಂದೇನೆ. ಇದಕ್ಕೆ ಸ್ಪೆಲ್ಲಿಂಗ್ ರೂಲ್, ಸ್ಪೆಲ್ಲಿಂಗ್ ಅಂತ ಇರೋದೇ ಇದಕ್ಕೋಸ್ಕರ. ಓಕೆ, ಸೊ ಇಲ್ಲಿ ನಾವು ಎಲ್ಲಿ ಈಗ ನೋಡಿ, ಡಬಲ್ ಓ, ಕೆ ಅಂಡ್ ಡಿ ಅಕ್ಷರಗಳಲ್ಲಿ ಕೊನೆಗೊಂಡರೆ ಸಾಮಾನ್ಯವಾಗಿ ಓ ಆಗಿರುತ್ತದೆ. ಸಾಮಾನ್ಯವಾಗಿ ಎಕ್ಸೆಪ್ಷನ್ಸ್ ಇದೆ. ಅಂದ್ರೆ ಡಬಲ್ ಓ ಆದ್ಮೇಲೆ ಕೆ ಮತ್ತೆ ಡಿ ಅಕ್ಷರಗಳಲ್ಲಿ ಎಂಡ್ ಆದ್ರೆ, ಈಗ ಇಲ್ಲಿ ನೋಡಿ ಡಿ ಅಲ್ಲಿ ಎಂಡ್ ಆಗಿದೆ. ಡಿ 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 ಡಿ
ಆಮೇಲೆ ಕೆ, ಇಲ್ಲಿ ಹೇಳಿರೋ ಪ್ರಕಾರ ಕೆ, ಓ ಓಕೆ, ಓ ಓಕೆ, ಓ ಓಕೆ, ಓ ಓಕೆ, ಓ ಓಕೆ, ಓ ಓಕೆ. ಇದಕ್ಕೆ ನಾವು ಶಾರ್ಟ್ ವೊವೆಲ್ ಹಾಕಬೇಕು. ಅಂದ್ರೆ ಉ, ಶಾರ್ಟ್ ವೊವೆಲ್ ಉ, ಊ ಅಲ್ಲ. ಇದನ್ನ ಬೂಕ್ ಅಂತ ಹೇಳಲ್ಲ. ಎಲ್ಲರೂ ಏನ್ ಹೇಳ್ತೀರಾ? ಕಾಮನ್ ಆಗಿ ಎಲ್ಲರೂ ಗೊತ್ತಿರೋದು ಬುಕ್ ಅಲ್ವಾ? ಬುಕ್, ಬ್ರುಕ್, ಕುಕ್, ಕ್ರುಕ್, ಹುಕ್, ಲುಕ್, ನುಕ್, ರುಕ್, ಶುಕ್, ಟುಕ್. ಓಕೆ, ಕಾಮನ್ ಆಗಿ ಈ ತರ ಇರುತ್ತೆ. ಅದೇ ತರ ಡಬಲ್ ಓಡಿ, ಗುಡ್, ಹುಡ್, ಸ್ಟುಡ್, ವುಡ್. ಡಬಲ್ ಓಡಿ ಬಂದಾಗ ಏನಿರುತ್ತೆ ಅಲ್ಲಿ ನಮಗೆ ನಾವು ಶಾರ್ಟ್ ವೊವೆಲ್ ಹೇಳಬೇಕು. ಅದನ್ನ ಎಳಿಬಾರ್ದು, ಊ ಅಂತ ಎಳಿಬಾರ್ದು. ಓಕೆ, ರೈಟ್. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಏನ್ ಹೇಳ್ತೆ ಅಂದ್ರೆ ಡಬಲ್ ಓ, ಓ, ಕೆ ಅಂಡ್ ಡಿ ಅಕ್ಷರಗಳಲ್ಲಿ ಕೊನೆಗೊಂಡರೆ ಸಾಮಾನ್ಯವಾಗಿ ಹೂ ಆಗಿರುತ್ತದೆ. ಉಳಿದ ಅಕ್ಷರಗಳು ಬಂದರೆ ಹೂ ಆಗುತ್ತದೆ. ಅಂದ್ರೆ ಓ, ಕೆ ಮತ್ತೆ ಡಿ ಬಂದಾಗ ಕಾಮನ್ ಆಗಿ, ಎಕ್ಸೆಪ್ಷನ್ಸ್ ಒಂದಷ್ಟು ಇರ್ಬೋದು, ಬಟ್ ಕಾಮನ್ ಆಗಿ ಉಳಿದ ಅಕ್ಷರಗಳು ಬಂದಾಗ ಏನಾಗುತ್ತೆ? ಅದು ಲಾಂಗ್ ಆಗುತ್ತೆ. ಓಕೆ, ಲಾಂಗ್. ಸೊ ಇಲ್ಲಿ ಓ ಓ ಕೆ ಇಲ್ಲ. ಓ ಓ ಕೆ ಇದ್ರೆ ಕುಕ್, ಓ ಓ ಎಲ್ಲಿರೋದ್ರಿಂದ ಕೂಲ್. ಇದನ್ನ ಲಾಂಗ್ ಮಾಡ್ಬೇಕು ನಾವು. ಒಂದೇ ಅಕ್ಷರ ಚೇಂಜ್ ಆಗುತ್ತೆ. ಒಂದು ವೇಳೆ ಇಲ್ಲಿ ಕೆ ಇದ್ದಿದ್ರೆ ಇದನ್ನ ನಾವು ಕೂಕ್ ಅಂತ ಓದಲ್ಲ, ಕುಕ್, ಕುಕ್. ಇಲ್ಲಿ ಕೆ ಇಲ್ಲ, ಇಲ್ಲಿ ಏನಿದೆ? ಎಲ್ಲಿದೆ. ಅದಕ್ಕಾಗಿ ನಾವೇನ್ ಹೇಳ್ಬೇಕು? ಕುಲ್, ಕುಲ್ ಅಂತ ಹೇಳೋಗಿಲ್ಲ, ಕೂಲ್. ಇದೇ ವ್ಯತ್ಯಾಸ. ಓಕೆ, ಕೂಲ್, ಡ್ರೂಲ್, ಫೂಲ್, ಫೂಲ್, ಸ್ಕೂಲ್, ಸ್ಪೂಲ್. ಎಲ್ ಮಾತ್ರ ಅಲ್ಲ, ಎಫ್ ಬಂದಾಗ ನೋಡಿ, ಪ್ರೂಫ್, ಸ್ಪೂಫ್, ಸ್ಟೂಲ್, ಟೂಲ್, ವೂಲ್. ಎಂ ಬಂದಾಗ ನೋಡಿ, ರೂಮ್, ಬೂಮ್, ಲೂಮ್, ವ್ಯೂಮ್, ಡೂಮ್, ಬ್ರೂಮ್, ಗ್ರೂಮ್. ಆಮೇಲೆ ಎನ್, ನೂನ್, ಬಲೂನ್, ಸೂನ್, ಸ್ಪೂನ್. ಓಕೆ, ನೆಕ್ಸ್ಟ್ ಪಿ, ಡ್ರೂಪ್, ಟ್ರೂಪ್, ಲೂಪ್, ಸ್ಕೂಪ್. ಅರ್ಥ ಆಯ್ತಾ? ಕೆ ಮತ್ತೆ ಡಿ ಬಿಟ್ಟು ಬೇರೆ ಅಕ್ಷರಗಳು ಬಂದಾಗ ನಾವು ಅದನ್ನ ಏನ್ ಮಾಡ್ಬೇಕು? ಊ ಅಂತ ಲಾಂಗ್ ಮಾಡಿ ಹೇಳ್ಬೇಕು. ಇದೇನಾಯ್ತು? ಲಾಂಗ್ ವೊವೆಲ್. ಡಬಲ್ ಓ ಬಂದಾಗ ಲಾಂಗ್ ಆಗುತ್ತೆ. ಓಕೆ, ಸೊ ಕಾಮನ್ ವರ್ಡ್ಸ್ ಇವೆಲ್ಲ ನಾನು ಆಲ್ಮೋಸ್ಟ್ ನಿಮಗೆ ಎಲ್ಲ ವರ್ಡ್ಸ್ ಕೊಟ್ಟಿರ್ತೀನಿ. ಕಾಮನ್ ಆಗಿ ಇವೇ ಬರುವಂತದ್ದು. ಇನ್ನು ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್. ಓಕೆ, ಸೊ ಇಲ್ಲಿ ಎಕ್ಸೆಪ್ಷನ್ ಅಲ್ಲಿ ಏನಿರುತ್ತೆ ನೋಡಿ. ಓಕೆ, ಸೊ ಎಕ್ಸೆಪ್ಷನ್ ಅಲ್ಲಿ ಅಂದ್ರೆ ಎಕ್ಸೆಪ್ಷನ್ ಅಂದ್ರೆ ಏನು? ಆ ರೂಲಿಗೆ ಅದು ಅನ್ವಯಿಸಲ್ಲ. ಇಲ್ಲಿ ಕೆ ಇದು ಬಿಡಿ, ನಾವು ಫಸ್ಟ್ ರೂಲ್ ತಗೊಂಡಾಗ ಏನ್ ಹೇಳಿದ್ವಿ? ಓ ಓ ಕೆ ಬಂದ್ರೆ ನಾವು ಲಾಂಗ್ ಮಾಡಂಗಿಲ್ಲ, ಹುಕ್ ಅಂತ ಹೇಳ್ಬೇಕು. ಅಥವಾ ಓ ಓ ಡಿ ಬಂದ್ರೆ ಲಾಂಗ್ ಮಾಡಂಗಿಲ್ಲ, ಹುಡ್ ಅಂತ ಹೇಳಿ ಈ ತರ ಹೇಳ್ಬೇಕು ಅಂತ ಹೇಳಿದೆ. ಫಸ್ಟ್ ರೂಲ್ ಈ ತರ ಅಪ್ಲೈ ಆಗಿದೆ. ಬಟ್ ಇದು ಎಕ್ಸೆಪ್ಷನ್. ಇದಕ್ಕೆ ಓ ಓ ಕೆ ಇದೆ, ಬಟ್ ಇದನ್ನ ನಾವು ಸ್ಪುಕ್ ಅಂತ ಹೇಳಲ್ಲ, ಸ್ಪೂಕ್. ಇದು ಓ ಓ ಕೆ ಇದೆ, ಬಟ್ ಇ ಆರ್ ಅಲ್ಲಿ ಎಂಡ್ ಆಗುತ್ತೆ, ಅದಕ್ಕೆ ಸ್ನೂಕರ್ ಅಂತ ಹೇಳಲ್ಲ, ಸ್ನೂಕರ್. ಇದು ಓ ಓ ಡಿ ಇದೆ, ಫುಡ್. ಕಾಮನ್ ಆಗಿ ಇದನ್ನೆಲ್ಲ ಫುಡ್ ಅಂತ ಹೇಳ್ತಾರೆ. ಫುಡ್ ಅಲ್ಲ, ಆಕ್ಚುಲಿ ಅದು ಫುಡ್. ಹೆಂಗ್ ಹೇಳ್ಬೇಕು? ಫುಡ್, ಫುಡ್. ಕಾಮನ್ ಆಗಿ 90% ನಾವು ಹೇಳೋದಂಗೆ ಫುಡ್, 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 ಫುಡ್ ಅಲ್ಲ, ಫುಡ್. GOOD ಗುಡ್, ಸಾರಿ ಗುಡ್. FOOD ಫುಡ್. ಹಾಗೆ ಮೂಡ್, MOOD ಮುಡ್ ಅಲ್ಲ, ಮೂಡ್. ಇಲ್ಲಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. FLOOR ಬಂದಾಗ ನಾವು ನೋಡಿ ಫ್ಲೋರ್, ಓರ್ ಅಂತ ಹೇಳ್ತೀವಿ. ಇವೆಲ್ಲದು ಓರ್ ಅಂತ ಹೇಳ್ತೀವಿ. ಫ್ಲೋರ್, ಡೋರ್, ಮೋರ್, ಬೋರ್. ಇವೆರಡು ವರ್ಡ್ಸ್ ಕಾಮನ್ ಆಗಿ ಯೂಸ್ ಮಾಡಲ್ಲ, ಎಲ್ಲೂ ಜಾಸ್ತಿ ಸಿಗೋದಿಲ್ಲ ನಮಗಿದು. ಫ್ಲೋರ್, ಡೋರ್, ಮೋರ್, ಬೋರ್. ಓರ್ 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 ಓರ್. ಇದು ಒಂದು ವಿಚಿತ್ರ ಸೌಂಡ್. ಡಬಲ್ ಓ ಇದೆ. ಡಬಲ್ ಓ ಇದ್ರು ಸಿಂಗಲ್ ಓದು ಲಾಂಗ್ ಸೌಂಡ್ ಹೇಳಬೇಕು, ವಿಚ್ ಇಸ್ ಕ್ವೈಟ್ ವಿಯರ್ಡ್. ಇಲ್ಲಿ ಡಬಲ್ ಓ ಇದೆ, ಇವೆರಡನ್ನು ನಾವು ಅಂತ ಹೇಳಬೇಕು. ಬ್ಲಡ್, ಫ್ಲಡ್. ಬ್ಲಡ್ ಅಂಡ್ ಫ್ಲಡ್. ಬ್ಲೂಡ್, ಫ್ಲೂಡ್ ಅಥವಾ ಬ್ಲಡ್ ಫ್ಲೂಡ್ ಅಂತ ಹೇಳಂಗಿಲ್ಲ. ಬ್ಲಡ್ ಅಂಡ್ ಫ್ಲಡ್.
ಅದು ಯಾಕೆ ಹಂಗಿದೆ, ಅದು ಹಂಗೆ ಇದೆ, ತಲೆ ಕೆಡಿಸ್ಕೊಬೇಡಿ, ಅದನ್ನ ಹಂಗೆ ಓದಿದ್ರೆ ಆಯ್ತು. ಓಕೆ, ಸೊ ನಮಗೆ ಹಿಂಗೆ ಹೇಳ್ತೀರಾ, ಬರೆಯಕ್ಕೆ ಹೆಂಗೆ ಗೊತ್ತಾಗುತ್ತೆ? ಈಗ ನೋಡಿ, ಈ ವರ್ಡ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಎಲ್ಲ ನಿಮಗೆ ಪ್ರಾಕ್ಟೀಸ್ ಮೂಲಕನೇ ಬರೋದು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಬರೆದು ಓದಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಬ್ರೈನು ಅಡಾಪ್ಟ್ ಆಗ್ತಾ ಹೋಗುತ್ತೆ. ತುಂಬಾ ಯೋಚನೆ ಮಾಡಿ ಬರೆಯೋದು, ತುಂಬಾ ಯೋಚನೆ ಮಾಡಿ ಓದೋದು, ಅದು ಓದ್ಲಿಕ್ಕೆ ಮಾಡಬಾರ್ದು. ನಾವೇನು ಪ್ರಾಕ್ಟೀಸಿಗೆ ಅಂತ ಏನು ನಾವು ಕಲ್ತಿದ್ದೀವಿ, ಟೆಕ್ನಿಕಲ್ ವಾಯ್ಸ್ ಅಂದ್ರೆ ಟೆಕ್ನಿಕ್ಸ್ ಏನೇನು ಕಲ್ತಿದ್ದೀವಿ ನಾವು, ಅದು ಒಂದು ಬದಿಗಿಟ್ಟು ಓದಬೇಕಾದ್ರೆ ಆಟೋಮೆಟಿಕ್ ಆಗಿ ಓದೋ ಥರನೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಫಸ್ಟಿಂದನೂ ನೀವು ಈ ವರ್ಡ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ಓದಬೇಕಾದ್ರೆ ನಿಮಗೆ ಒಂದು ಸೆಂಟೆನ್ಸ್ ಅಲ್ಲಿ ಬ್ಲಡ್ ಅಂತ ಬಂದ್ರೆ ಬ್ಲಡ್ ಅಂತಾನೆ ಓದ್ತೀರಾ. ಇದ್ಯಾಕೆ BLOOD ಇದೆ, ಬ್ಲೂಡ್ ಯಾಕೆ ಆಗ್ಬಾರ್ದು ಅಂದ್ರೆ ದಟ್ಸ್ ಅನ್ ಎಕ್ಸೆಪ್ಷನ್. ಅದು ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ, ಇಲ್ಲಿ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ, ಅಲ್ಲಿ ಪಾಠದಲ್ಲಿ ಓದಿದಾಗ ಅದು ಹಂಗೆ ಬರಬೇಕೆ ಹೊರತು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ನೀವು ಇಲ್ಲಿ ಬರೋ ವರ್ಡ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. ಇದು ಗೊತ್ತಿದೆ, ಇದು ನೀವು ಬಾಯ್ಪಾಠ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಇದನ್ನು ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಏನು ಉಚ್ಚಾರಣೆ ಇರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಾಯ್ತು. ಓಕೆ, ಅರ್ಥ ಆಯ್ತಲ್ಲ? ಇನ್ನೂ ಒಂದಷ್ಟು ಇದಾವೆ, ನೋಡೋಣ. ನೋಡಿ, ಇಲ್ಲಿ 12, 12ರಲ್ಲೇ ನಿಮಗೆ 3-4 ಇದೆ, 13, 14, ಓಕೆ 14. ಇಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಸಾಕು. ಅಷ್ಟು ಗೊತ್ತಿದ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ 90% ಸ್ಪೆಲ್ಲಿಂಗ್ ರೂಲ್ಸ್, ಪ್ರೊನೌನ್ಸಿಯೇಷನ್ ಕವರ್ ಆಗುತ್ತೆ.